ಹಾಯ್ ಗುಡ್ ಮಾರ್ನಿಂಗ್ ಎವ್ರಿವನ್. ಇವತ್ತಿನ ಕ್ಲಾಸ್ನಲ್ಲಿ ಕೂಲೆಂಟ್ಸ್ ಆ್ಯಂಡ್ ಲೂಬ್ರಿಕೆಂಟ್ಸ್ ಕಟಿಂಗ್ ಫ್ಲೂಯಿಡ್ಸ್ ಈ ವಿಷಯದ ಬಗ್ಗೆ ನೋಡೋಣ. ಕಟಿಂಗ್ ಫ್ಲೂಯಿಡ್ಸ್ ಮತ್ತು ಕೂಲೆಂಟ್ಸ್ ಎರಡೂ ಒಂದೇ. ಆಮೇಲೆ ಲೂಬ್ರಿಕೆಂಟ್ಸ್ ಅನ್ನೋದು ಬೇರೆ. ಆದರೆ ಈ ಚಾಪ್ಟರ್ನಲ್ಲಿ ಜಸ್ಟ್ ಹೆಡ್ಡಿಂಗ್ ಅಷ್ಟೇ ಏನು ಮಾಡಿದಾನು, ಕೂಲೆಂಟ್ಸ್ ಆ್ಯಂಡ್ ಲೂಬ್ರಿಕೆಂಟ್ಸ್ ಅಂತ ಅಂದಿದ್ದಾನೆ ಅಷ್ಟೇ. ಅದನ್ನು ನಾವು ಇಲ್ಲಿ ಸಪ್ರೇಟನ್ನು ನೋಡ್ತೀವಿ. ಕೂಲೆಂಟ್ಸ್ ಬೇರೆ, ಲೂಬ್ರಿಕೆಂಟ್ಸ್ ಬೇರೆ. ಇಲ್ಲಿ ಕೂಲೆಂಟ್ಸು ಮತ್ತು ಕಟಿಂಗ್ ಫ್ಲೂಯಿಡ್ಸು ಎರಡೂ ಒಂದೇ, ಆದರೆ ಲೂಬ್ರಿಕೆಂಟ್ಸ್ ಅನ್ನೋದು ಬೇರೆ. ನಾವು ಕೂಲೆಂಟ್ಸನ್ನು ಮತ್ತು ಕಟಿಂಗ್ ಫ್ಲೂಯಿಡ್ಸನ್ನು ಯಾವಾಗ ಯೂಸ್ ಮಾಡ್ತೀವಿ, ಯಾವುದೋ ಒಂದು ಡ್ರಿಲ್ಲಿಂಗ್ ಆಪ್ರೇಷನ್ ಇರ್ಬೋದು, ಯಾವುದೋ ಒಂದು ಕಟಿಂಗ್ ಆಪ್ರೇಷನ್ ಇರ್ಬೋದು, ಹೆಕ್ಸೋಯಿಂಗು, ಆವಾಗ ನಾವು ಉಪಯೋಗ ಮಾಡ್ತಕ್ಕಂಥ ಫ್ಲೂಯಿಡ್ಸ್ ಏನಾದರೂ ಇದ್ದರೆ ಅದು ಕೂಲೆಂಟ್ಸ್, ಹೌದಾ. ಆಮೇಲೆ ಲೂಬ್ರಿಕೆಂಟ್ಸ್ ಅನ್ನೋದು ಬೇರೆ. ಇದನ್ನು ಯಾವಾಗ ಉಪಯೋಗ ಮಾಡ್ತೀವಿ ನಾವು, ಒಂದು ಮಷೀನನ್ನು ಯಾವುದೇ ರೀತಿ ರಸ್ಟ್ ಅಟ್ಯಾಕ್ ಆಗಬಾರ್ದು, ಹೌದಾ, ಆಮೇಲೆ ಸವಕಳಿ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಆ ಮಷೀನನ್ನು ಕ್ಲೀನ್ ಮಾಡಿಕೊಂಡು ಆನಂತರ ಆಯಿಲನ್ನು ಅಪ್ಲೈ ಮಾಡ್ತೀವಲ್ಲ, ಇದಕ್ಕೆ ನಾವೇನಂತೀವಿ, ಲೂಬ್ರಿಕೆಂಟ್ಸ್ ಅಂತ ಕರಿತೀವಿ, ಹೌದಾ. ಇವತ್ತಿನ ಕ್ಲಾಸ್ನಲ್ಲಿ ನಾವು ಜಸ್ಟ್ ಕೂಲೆಂಟ್ಸ್ ಬಗ್ಗೆ ಅಷ್ಟೇ. ಈ ಲೂಬ್ರಿಕೆಂಟ್ಸ್ ಅನ್ನೋದು ನೆಕ್ಸ್ಟ್ ಚಾಪ್ಟರ್ದಲ್ಲಿ ನಾವು ನೋಡೋಣ. ಓಕೆ, ಕೂಲೆಂಟ್ಸ್ ಇನ್ ಬ್ರಾಕೆಟ್ ಆಫ್ ಕಟಿಂಗ್ ಫ್ಲೂಯಿಡ್ಸ್ ಎರಡು ಒಂದೇ. ಕಟಿಂಗ್ ಫ್ಲೂಯಿಡ್ಸ್ ಅಂತಂದ್ರೂ ಒಂದೇ, ಕೂಲೆಂಟ್ಸ್ ಅಂತಂದ್ರೂ ಒಂದೇ. ಓಕೆ, ಕೂಲೆಂಟ್ಸ್ ಕಟಿಂಗ್ ಫ್ಲೂಯಿಡ್ಸ್ ಪ್ಲೇ ಆ್ಯನ್ ಇಂಪಾರ್ಟೆಂಟ್ ರೋಲ್ ಇನ್ ರೆಡ್ಯೂಸಿಂಗ್ ದ ವಿಯರ್ ಆಫ್ ಕಟಿಂಗ್ ಟೂಲ್ಸ್. ಫಾರ್ ಎಕ್ಸಾಂಪಲ್ ಆಗಿ ನಾವು ನೋಡಿದ್ದೀವಿ, ಹೆಕ್ಸೋಯಿಂಗ್ ಮಾಡಬೇಕಾದ್ರೆ ನಾವು ಕೂಲೆಂಟನ್ನು ಉಪಯೋಗ ಮಾಡ್ತೀವಿ, ಅಂದರೆ ವಾಟರನ್ನು ಉಪಯೋಗ ಮಾಡಿದ್ದೀವಿ. ಒಂದೇ ಒಂದು ಕಾರಣ, ಏನು ಕಾರಣ ಅಂತಂದರೆ ನಾವು ಉಪಯೋಗ ಮಾಡಿರ್ತಕ್ಕಂಥ ಬ್ಲೇಡ್ ಯಾವುದೇ ರೀತಿ ಸವಕಳಿ ಆಗಬಾರ್ದು, ಇನ್ನೂ ಕೆಲವೊಂದಿಷ್ಟು ಕಾಲ ಅದು ಬಾಳಿಕೆ ಬರಬೇಕು ಅನ್ನೋ ಕಾರಣಕ್ಕಾಗಿ ನಾವು ಕೂಲೆಂಟನ್ನು ಉಪಯೋಗ ಮಾಡ್ತೀವಿ. ಇಲ್ಲಿ ಕೂಲೆಂಟ್ ಅಂತಂದರೆ ಫಾರ್ ಎಕ್ಸಾಂಪಲ್ ಅದರೊಳಗಡೆ ಒಂದು ನೇಮನ್ನು ತೊಗೊಂಡ್ಬಿಟ್ರಿ, ನೀರನ್ನು ತೊಗೊಂಡ್ಬಿಟ್ರಿ, ಹೌದಾ. ಆ ನೀರಿಗೆ ನಾವೇನಂತೀವಿ, ಕೂಲೆಂಟ್ ಅಂತ ಕರಿತೀವಿ. ಆ ವಸ್ತು ನಾವು ಕಟ್ ಮಾಡುವಂಥ ಸಂದರ್ಭದೊಳಗಡೆ ಕಟಿಂಗ್ ಟೂಲ್ಸು ಮತ್ತು ಜಾಬು ಅವೆರಡೂದ್ರ ಮಧ್ಯೆಲೇ ಏನಾದರೂ ಘರ್ಷಣೆ ಉಂಟಾಯಿತು ಅಂದರೆ ಹೀಟ್ ಜನ್ರೇಷನ್ ಆಗ್ತದೆ. ನಾವು ಮುಂದೆ ಹಾಗೆ ನೋಡ್ಕೊತ ಹೋಗ್ತೀವಿ. ಹೀಟ್ ಜನ್ರೇಷನ್ ಆಯಿತು ಅಂತಂದರೆ ಅಲ್ಲಿ ಕಂಪಲ್ಸರಿ ಕಟಿಂಗ್ ಟೂಲ್ನಲ್ಲಿರ್ತಕ್ಕಂಥ ಪಾಯಿಂಟು ವಿಯರ್ ಆಗ್ತದೆ, ಸವಕಳಿ ಆಗ್ತದೆ. ಸವಕಳಿ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ನಾವೇನು ಮಾಡ್ತೀವಿ, ಇಲ್ಲಿ ಕೂಲೆಂಟ್ಸನ್ನು ಉಪಯೋಗ ಮಾಡ್ತೀವಿ, ಹೌದಾ. ಆ್ಯಂಡ್ ನೆಕ್ಸ್ಟ್ ಏನು ಹೇಳ್ತಾನೆ, ಕೂಲೆಂಟ್ಸ್ ಆರ್ ಕಟಿಂಗ್ ಫ್ಲೂಯಿಡ್ಸ್ ಆರ್ ಅಸೆನ್ಷಿಯಲ್ ಇನ್ ಮೋಸ್ಟ್ ಮೆಟಲ್ ಕಟಿಂಗ್ ಆಪ್ರೇಷನ್. ನಾವು ಕೂಲೆಂಟನ್ನು ಉಪಯೋಗ ಮಾಡಿದ್ದೀವಿ ಅಂತಂದರೆ ಅದು ಒಂದೇ ಒಂದು ಸಂದರ್ಭದಲ್ಲಿ ಮಾತ್ರ. ಎಲ್ಲಿ, ಈ ಮೆಟಲ್ ಕಟಿಂಗ್ ಆಗಿರ್ತಕ್ಕಂಥ ಆಪ್ರೇಷನ್ಗಳು ಯಾವ್ಯಾವ ಇರ್ತಾವಲ್ಲ, ಯಾವ್ಯಾವು, ಒಂದು ಹೆಕ್ಸೋಯಿಂಗು, ಆಮೇಲೆ ಡ್ರಿಲ್ಲಿಂಗು, ಆಮೇಲೆ ನಾವು ಲೇತ್ ಮಷಿನ್ದೊಳಗಡೆ ನೋಡಬೇಕಾದ್ರೆ ಈ ನರ್ಲಿಂಗ್ನಲ್ಲಿ ಕೆಲವೊಂದಿಷ್ಟು ಜನ ಉಪಯೋಗ ಮಾಡ್ತಾರೆ, ಕೆಲವೊಂದಿಷ್ಟು ಜನ ಕೂಲೆಂಟನ್ನು ಉಪಯೋಗ ಮಾಡೋದಿಲ್ಲ. ಆಮೇಲೆ ಥ್ರೆಡ್ಡಿಂಗ್ ಸಿಸ್ಟಮ್ನಲ್ಲಿ ಕಂಪಲ್ಸರಿ ಉಪಯೋಗ ಮಾಡ್ತಾರೆ, ಥ್ರೆಡ್ಡಿಂಗ್ ಮಾಡ್ತಕ್ಕಂಥ ಒಂದು ಆಪ್ರೇಷನ್ನಲ್ಲಿ, ಹೌದಾ. ಈ ರೀತಿ ಮೆಟಲ್ ಕಟಿಂಗ್ ಆಗಿರ್ತಕ್ಕಂಥ ಒಂದು ಪ್ರೊಸೆಸ್ ಏನಾದರೂ ನೀವು ಕೈಗೊಂಡ್ರೆ ಅಲ್ಲಿ ಉಪಯೋಗ ಆಗ್ತಕ್ಕಂಥದ್ದು ಫ್ಲೂಯಿಡ್ಸ್ ಏನಾದರೂ ಉಪಯೋಗ ಮಾಡಿದರೆ ಅದು ಕೂಲೆಂಟ್ಸನ್ನು ನಾವು ಉಪಯೋಗ ಮಾಡ್ತೀವಿ. ನೆಕ್ಸ್ಟ್, ಡ್ಯೂರಿಂಗ್ ಎ ಮಷೀನಿಂಗ್ ಪ್ರೊಸೆಸ್ ಕನ್ಸಿಡರೇಬಲ್ ಹೀಟ್ ಆ್ಯಂಡ್ ಫ್ರಿಕ್ಷನ್ ಆರ್ ಕ್ರಿಯೇಟೆಡ್. ಆ್ಯಕ್ಚುಲಿ ಇದು ಸಂಭವ. ಏನು, ನೀವೇನಾದರೂ ಮಷೀನಿಂಗ್ ಪ್ರೊಸೆಸನ್ನು ಕೈಗೊಂಡ್ರಿ ಅಂತಂದರೆ, ಅಥವಾ ಮಷಿನ್ ಮೇಲ್ಗಡೆ ಇರ್ತಕ್ಕಂಥ ಕ್ರಿಯೆಗಳನ್ನು ಮಾಡ್ತಿದ್ರಿ ಅಂತಂದರೆ ಅಲ್ಲಿ ಹೀಟು ಮತ್ತು ಫ್ರಿಕ್ಷನ್ ಎರಡೂ ಕ್ರಿಯೇಟ್ ಆಗ್ತಾವಂತ, ಜನ್ರೇಟ್ ಆಗ್ತಾವಂತ. ಯಾವುವು, ಒಂದು ಫ್ರಿಕ್ಷನ್, ಅಲ್ಲಿ ಘರ್ಷಣೆ ಆಯಿತು ಅಂದರೆ ಆಟೋಮೆಟಿಕ್ಲಿ ಹೀಟ್ ಜನ್ರೇಷನ್ ಆಗೇ ಆಗ್ತದೆ, ಹೌದು. ಆ್ಯಂಡ್ ನೆಕ್ಸ್ಟ್, ದಿಸ್ ಹೀಟ್ ಆ್ಯಂಡ್ ಫ್ರಿಕ್ಷನ್ ಕಾಸ್ ದ ಮೆಟಲ್ ಟು ಎದರ್ ಟು ದ ಕಟಿಂಗ್ ಎಡ್ಜ್ ಆಫ್ ದ ಟೂಲ್ ಆ್ಯಂಡ್ ದ ಟೂಲ್ ಮೇ ಬ್ರೇಕ್ ಡೌನ್. ಏನಂತ, ಅಲ್ಲಿ ಹೀಟು ಮತ್ತು ಫ್ರಿಕ್ಷನ್ದಿಂದ ಹೀಟ್ ಜನ್ರೇಷನ್ ಆಯಿತು ಅಂದ್ರೆ ಆಟೋಮೆಟಿಕ್ಲಿ ಕಟಿಂಗ್ ಟೂಲ್ನಲ್ಲಿರ್ತಕ್ಕಂಥ ಪಾಯಿಂಟ್ ಬ್ರೇಕ್ ಡೌನ್ ಆಗುವಂಥ ಚಾನ್ಸಸ್ ಇರ್ತದೆ, ಅಥವಾ ಅಂಟಿಕೊಳ್ಳುವಂಥ ಚಾನ್ಸಸ್ ಇರ್ತದೆ, ಅಥವಾ ಆ ಪಾಯಿಂಟು ವಿಯರು ಆಗ್ಬೋದು, ಸವಕಳಿನೂ ಆಗ್ಬೋದು, ಅಥವಾ ಬ್ಲಂಟ್ ಮೊಂಡಾಗಿಯೂ ಆಗ್ಬೋದು. ಯಾವಾಗ ಮಷೀನಿಂಗ್ ಪ್ರೊಸೆಸ್ನಲ್ಲಿ ಫ್ರಿಕ್ಷನ್ದಿಂದ ಹೀಟ್ ಜನ್ರೇಷನ್ ಆದಾಗ ಮಾತ್ರ. ಇದನ್ನು ನಾವು ತಡೆಗಟ್ಟಬೇಕಂದ್ರೆ ಯೂಸ್ ಆಫ್ ಕೂಲೆಂಟ್ ಅಷ್ಟೇ. ಆ್ಯಂಡ್ ನೆಕ್ಸ್ಟ್ ಏನು ಹೇಳ್ತದೆ,
ದ ರಿಸಲ್ಟ್ ಈಸ್ ಅ ಪೂವರ್ ಫಿನಿಶ್ ಆ್ಯಂಡ್ ಇನ್ಎಕ್ಯುರೇಟ್. ಅಲ್ಲಿ ಯಾವುದೇ ಥರ ಕೂಲೆಂಟನ್ನು ನೀವು ಯೂಸ್ ಮಾಡದೇ ಇದ್ದ ಪಕ್ಷದಲ್ಲಿ ಟೂಲ್ನಲ್ಲಿರ್ತಕ್ಕಂಥ ಒಂದು ಪಾಯಿಂಟ್ ಆಗಿರ್ಬೋದು, ಟೀತ್ ಆಗಿರ್ಬೋದು, ಸವಕಳಿ ಆಯಿತು ಅಂದರೆ ಅಥವಾ ಬ್ರೇಕ್ ಡೌನ್ ಆಯಿತು ಅಂದರೆ, ಕಟ್ ಆಯಿತು ಅಂದರೆ ರಿಸಲ್ಟ್ ಫಲಿತಾಂಶ ಹೆಂಗೆ ಬರ್ತದೆ ನಮಗೆ? ಪೂವರ್ ಆಗಿರ್ತಕ್ಕಂಥ ಫಿನಿಶ್. ಶಾರ್ಪ್ ಆಗಿರ್ತಕ್ಕಂಥ ಒಂದು ಟೂಲ್ನ ಪಾಯಿಂಟ್ ಹೊಂದಿತ್ತು ಅಂದರೆ ಫಿನಿಶ್ ಆಗಿರ್ತಕ್ಕಂಥ ಸರ್ಫೇಸನ್ನು ಪಡ್ಕೊಳ್ಬೋದು. ಬ್ಲಂಟ್ ಆಗಿತ್ತು ಅಥವಾ ಮೊಂಡಾಗಿರ್ತಕ್ಕಂಥ ಒಂದು ಕಟಿಂಗ್ ಟೂಲ್ನ ಪಾಯಿಂಟನ್ನು ಉಪಯೋಗ ಮಾಡಿದ್ದೀವಿ ಅಂತಂದರೆ ಅಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಫಿನಿಶಿಂಗ್ ಸರ್ಫೇಸ್ ಆಗೋದೇ ಇಲ್ಲ. ರಫ್ ಆಗಿ, ಪೂವರ್ ಆಗಿ, ದುರ್ಬಲವಾಗಿರ್ತಕ್ಕಂಥ ಒಂದು ಸರ್ಫೇಸ್ ನಮಗೆ ಕಂಡು ಬರ್ತದೆ. ಮತ್ತು ಇನ್ಎಕ್ಯುರೇಟ್ ಆಗಿರ್ತಕ್ಕಂಥ ವರ್ಕ್, ಅದು ಕರೆಕ್ಟ್ ಆಗಿರ್ತಕ್ಕಂಥ ಅಥವಾ ನಿಖರತೆ ಆಗಿರ್ತಕ್ಕಂಥ ಒಂದು ವರ್ಕ್ ಇಲ್ಲಿ ನಮಗೆ ಪ್ರೊಡ್ಯೂಸ್ ಆಗೋದಿಲ್ಲ. ಇನ್ಎಕ್ಯುರೇಟ್. ಹೌದು. ನೆಕ್ಸ್ಟ್, ಅಡ್ವಾಂಟೇಜಸ್ ಆಫ್ ಕಟಿಂಗ್ ಫ್ಲೂಯಿಡ್ಸ್. ಇಲ್ಲಿ ಕಟಿಂಗ್ ಫ್ಲೂಯಿಡ್ಸ್ನ ಒಂದು ಅಡ್ವಾಂಟೇಜಸ್ ಏನು, ಅನುಕೂಲತೆಗಳೇನೇನು, ಹೌದಾ, ಅದರ ಬಗ್ಗೆ ಕೆಲವೊಂದಿಷ್ಟು ಪಾಯಿಂಟ್ಸ್ಗಳು ಇದ್ದಾವೆ, ನೋಡೋಣ. ಫಸ್ಟ್ ಪಾಯಿಂಟ್, ಕೂಲ್ಸ್ ದ ಟೂಲ್ ಆ್ಯಂಡ್ ದ ವರ್ಕ್ ಪೀಸಸ್. ಆವಾಗಲೇ ನಾವು ನೋಡಿದ್ದೀವಿ, ಯಾವುದೋ ಒಂದು ಮಷಿನಿಂಗ್ ಪ್ರೊಸೆಸನ್ನು ಮಾಡಬೇಕಾದ್ರೆ, ಫಾರ್ ಎಕ್ಸಾಂಪಲ್ ಇಲ್ಲಿ ನೀವು ಡ್ರಿಲ್ಲಿಂಗನ್ನು ತೊಗೊಳ್ಬೋದು ಅಥವಾ ಫೈಲಿಂಗನ್ನು ತೊಗೊಳ್ಬೋದು, ಇಲ್ಲ ಅಂತಂದರೆ ಲೇತ್ ಮಷಿನಲ್ಲಿ ಮಾಡ್ತಕ್ಕಂಥ ಒಂದು ಥ್ರೆಡ್ಡಿಂಗ್ ಆಪ್ರೇಷನನ್ನು ತೊಗೊಳ್ಬೋದು. ಆ 3 ಆಪ್ರೇಷನ್ಗಳನ್ನು ನೀವು ಯಾವುದಾದ್ರೂ ಒಂದು ತೊಗೊಂಡ್ರೆ ಅಲ್ಲಿ ಕಂಪಲ್ಸರಿ ಫ್ರಿಕ್ಷನ್ದಿಂದ, ಘರ್ಷಣೆದಿಂದ ನಮ್ಮ ಟೂಲ್ಗೆ ಮತ್ತು ವರ್ಕ್ ಪೀಸಸ್ಗೂ ಘರ್ಷಣೆ ಆಯ್ತೈತೆ. ಅಲ್ಲಿ ಹೀಟ್ ಜನರಲಿ ಆಟೋಮೆಟಿಕಲಿ ಕ್ರಿಯೇಟ್ ಆಗ್ತೈತಿ. ಆ ಒಂದು ಸಂದರ್ಭದಲ್ಲಿ ನೀವು ಕೂಲೆಂಟನ್ನು ಯೂಸ್ ಮಾಡಬೇಕಾಗಿತ್ತು ಅಂದರೆ ಇಲ್ಲಿ ಕೂಲೆಂಟು ಕೂಲ್ ಮಾಡ್ತಕ್ಕಂಥ ಒಂದು ಕೆಲಸ ಮಾಡ್ತದಂತ ಯಾವುದಕ್ಕೂ ಒಂದು ಟೂಲ್ಗೆ ಮತ್ತು ವರ್ಕ್ ಪೀಸಸ್ಗೆ, ಹೌದಾ. ಆ ರೀತಿ ಕೂಲಿಂಗ್ ಸಿಸ್ಟಮ್ ಏನಾದರೂ ನಾವು ಅಲ್ಲಿ ಅಳವಡಿಕೆ ಮಾಡಿದ್ದೀವಿ ಅಂತಂದರೆ ಯಾವುದೇ ರೀತಿ ಹಾನಿ ಆಗೋದಿಲ್ಲ. ಒಂದು ನಿಮ್ಮ ಎಕ್ಯುರೇಟ್ ಆಗಿರ್ತಕ್ಕಂಥ ಜಾಬನ್ನು ಪಡ್ಕೊಳ್ಬೋದು, ಹೌದಾ. ಆಮೇಲೆ ಯಾವುದೇ ಥರ ಟೂಲ್ಗೆ ಆಕ್ಸಿಡೆಂಟ್ ಆಗುವಂಗಿಲ್ಲ. ಆಮೇಲೆ ನೀವು ಪಡ್ಕೊಳ್ತಕ್ಕಂಥ ಅಥವಾ ಪ್ರೊಡ್ಯೂಸ್ ಮಾಡ್ತಕ್ಕಂಥದ್ದು ಪ್ರಾಡಕ್ಟ್ ಅಂದರೆ ನಿಮ್ಮ ಜಾಬ್ ಸರ್ಫೇಸಲ್ಲಿ ಫಿನಿಶ್ ಆಗಿರ್ತಕ್ಕಂಥದ್ದು ಬರ್ತದೆ. ಆ್ಯಂಡ್ ಸೆಕೆಂಡ್ ಪಾಯಿಂಟ್, ಲುಬ್ರಿಕೆಂಟ್ಸ್ ದ ಚಿಪ್ಸ್ ಆರ್ ಟೂಲ್ ಇಂಟರ್ಫೇಸ್ ಆ್ಯಂಡ್ ರೆಡ್ಯೂಸ್ ದ ಟೂಲ್ ವಿಯರ್ ಡ್ಯೂ ಟು ಫ್ರಿಕ್ಷನ್. ಆ ಲುಬ್ರಿಕೆಂಟ್ಸನ್ನು ಉಪಯೋಗ ಮಾಡೋದ್ರಿಂದ ನಾವೇನು ಮಾಡ್ಬೋದು, ಚಿಪ್ಸನ್ನು ಸರಾಗವಾಗಿ ತೆಗೆದು ಹಾಕ್ಬೋದು. ಹೌದು, ಚಿಪ್ಸನ್ನು ಹೆಂಗೆ ಸರಾಗವಾಗಿ ತೆಗೆದು ಹಾಕ್ಬೋದು ಅಂತಂದ್ರೆ, ಒಂದು ಮೆಟೀರಿಯಲ್ ಮೇಲ್ಗಡೆ ಇರ್ತಕ್ಕಂಥ ಮೇಲ್ಮೈಯನ್ನು ನಾವು ಎಕ್ಸ್ಟ್ರಾ ಆಗಿರ್ತಕ್ಕಂಥ ಒಂದು ಸರ್ಫೇಸನ್ನು ತೆಗೆದು ಹಾಕುವಾಗ ಟೂಲ್ನ ಪಾಯಿಂಟ್ ಕರೆಕ್ಟಾಗಿತ್ತು ಅಂದರೆ ಓಕೆ. ಟೂಲ್ನ ಪಾಯಿಂಟ್ ಕರೆಕ್ಟಾಗಿರಲಿಲ್ಲ ಅಥವಾ ಮೊಂಡಾಗಿತ್ತು ಅಂತಂದ್ರೆ ಯಾವುದೇ ಥರ ಚಿಪ್ಸ್ ಅಲ್ಲಿ ಕ್ರಿಯೇಟ್ ಆಗೋದಿಲ್ಲ, ಅಂದರೆ ಆಗೋದಿಲ್ಲ. ಮತ್ತು ರೆಡ್ಯೂಸ್ ಟೂಲ್ ವಿಯರ್ ಡ್ಯೂ ಟು ಫ್ರಿಕ್ಷನ್. ಆ ಫ್ರಿಕ್ಷನ್ದಿಂದ, ಘರ್ಷಣೆಯಿಂದ ಆ ಟೂಲ್ ಸವಕಳಿ ಆಗುವುದನ್ನು ನಾವು ತಡೆಗಟ್ಟಬಹುದು, ಯಾವಾಗ ಕೂಲೆಂಟನ್ನು ಯೂಸ್ ಮಾಡಿದಾಗ ಮಾತ್ರ. ಆ್ಯಂಡ್ ಥರ್ಡ್ ಪಾಯಿಂಟ್, ಪ್ರಿವೆಂಟ್ಸ್ ಚಿಪ್ ವೆಲ್ಡಿಂಗ್. ಇಲ್ಲೇನು ವೆಲ್ಡಿಂಗ್ ಬಂತು ಅಂತೀರಾ, ಇಲ್ಲಿ ಚಿಪ್ ವೆಲ್ಡಿಂಗ್ ಅಂತೇಳಿ ಕರೀತಾನೆ, ಹೌದಾ. ಪ್ರಿವೆಂಟ್ಸ್ ತಡೆಗಟ್ಟಬಹುದು ಕ್ರಮೇಣವಾಗಿ. ಯಾವುದರದಿಂದ? ಚಿಪ್ ವೆಲ್ಡಿಂಗ್ದಿಂದ. ಅಲ್ಲಿ ಯಾವುದೇ ಥರ ಕೂಲೆಂಟನ್ನು ನೀವು ಯೂಸ್ ಮಾಡೋದಿಲ್ಲ ಅಂತ ತಿಳ್ಕೊಳ್ರಿ. ಆವಾಗ ಯಾವುದೇ ಒಂದು ಪ್ರೊಸೆಸನ್ನು ನಾವು ಕೈಗೊಂಡಿದ್ದೀವಿ ಅಂತಂದ್ರೆ ಕಟಿಂಗ್ ಪ್ರೊಸೆಸ್ ಮಾತ್ರ, ಹೆಕ್ಸಿಂಗ್ ಆಗಿರ್ಬೋದು, ಡ್ರಿಲ್ಲಿಂಗ್ ಆಗಿರ್ಬೋದು, ಆಮೇಲೆ ಲೇತ್ ಮಷಿನ್ ಮಾಡ್ತಕ್ಕಂಥ ಒಂದು ಥ್ರೆಡ್ಡಿಂಗ್ ಆಗಿರ್ಬೋದು. ಫಾರ್ ಎಕ್ಸಾಂಪಲ್ ಆಗಿ ನಾವು ನೋಡ್ತಕ್ಕಂಥದ್ದು ಅಥವಾ ನಮಗೆ ಇಲ್ಲಿ ತನಕ ನಾವು ಮುಂಚೆ ನೋಡಿರುವಂಥದ್ದು ಇವು 3 ಹೌದಾ. ಹಾಗಾಗಿ ನಾವು ಉದಾಹರಣೆಗೆ ಇವು 3ಗಳನ್ನು ಮಾತ್ರ ತೊಗೋತೀವಿ. ಕೂಲೆಂಟನ್ನು ಯೂಸ್ ಮಾಡದೇ ಇದ್ದ ಪಕ್ಷದಲ್ಲಿ ಕಟ್ಟಿಂಗ್ ಟೂಲ್ ಏನಾದರೂ ನೀವು ಉಪಯೋಗ ಮಾಡಿದ್ದೀಲ್ಲ, ಕಟಿಂಗ್ ಟೂಲ್ ಅಂತಂದರೆ ಡ್ರಿಲ್ ಬಿಟ್ಟು, ಆಮೇಲೆ ಹೆಕ್ಸೋ ಬ್ಲೇಡು, ಆಮೇಲೆ ಇನ್ನೊಂದು ಲೇತ್ ಮಿಷಿನಲ್ಲಿ ನಾವು ಥ್ರೆಡ್ಡಿಂಗ್ ಟೂಲನ್ನು ಉಪಯೋಗ ಮಾಡಿದ್ದೀಲ್ಲ, ಅವನನ್ನು ಉಪಯೋಗ ಮಾಡಿದಾಗ ಈ ಕೂಲೆಂಟ್ ವಾಟರ್ ಆಗಿರ್ಬೋದು, ಆಮೇಲೆ ಸೊಲ್ಯುಬಲ್ ಆಯಿಲ್ ಅಂತೇಳಿ ಬರ್ತದೆ, ವೈಟ್ ಮಿಲ್ಕ್ ಕಲರ್, ಅವುಗಳನ್ನು ಉಪಯೋಗ ಮಾಡದೇ ಇದ್ದ ಪಕ್ಷದಲ್ಲಿ ಆ ಕಟಿಂಗ್ ಟೂಲ್ನ ಒಂದು ಪಾಯಿಂಟ್ಗೆ ಅಥವಾ ಟೀತ್ಗೆ ಕಟ್ ಮಾಡಿರ್ತಕ್ಕಂಥ ಚಿಪ್ಸ್ಗಳು ಏನಾಗ್ತಾವೆ, ಅಂಟ್ಕೊಳ್ತಾವ, ಹೌದಾ. ಇದಕ್ಕೆ ನಾವು ಚಿಪ್ ವೆಲ್ಡಿಂಗ್ ಅಂತೇಳಿ ಕರೀತಾರೆ. ಇಲ್ಲಿ ಅಂಟ್ಕೊಂಡು ಅಂತಂದ್ರೆ ಅವು ಸರಾಗವಾಗಿ ತನ್ನ ಟೂಲ್ನ ಒಂದು ಪಾಯಿಂಟ್ದಿಂದ ಬಿಟ್ಟು ಹೋಗಬೇಕು. ಆವಾಗ ನಾವು ಏನನ್ನು ಉಪಯೋಗ ಮಾಡಬೇಕು, ಕೂಲೆಂಟನ್ನು ಉಪಯೋಗ ಮಾಡಬೇಕು. ಕೂಲೆಂಟ್ನ ಒಂದು ಅನುಕೂಲತೆ ಈ ಚಿಪ್ ವೆಲ್ಡಿಂಗನ್ನು ತಡೆಗಟ್ಟಬೋದು. ಆಮೇಲೆ ನೆಕ್ಸ್ಟ್ ಪಾಯಿಂಟ್, ಫೋರ್ತ್ ಪಾಯಿಂಟ್, ಇಂಪ್ರೂವ್ ದ ಸರ್ಫೇಸ್ ಫಿನಿಶ್ ಆಫ್ ದ ವರ್ಕ್ ಪೀಸಸ್. ಇಲ್ಲಿ ಸರ್ಫೇಸ್ ಆಗಿರ್ತಕ್ಕಂಥ ಯಾವುದೋ ನಮ್ಮ ವರ್ಕ್ ಪೀಸಸ್ನಲ್ಲಿರ್ತಕ್ಕಂಥ ಸರ್ಫೇಸ್ ಯಾವುದನ್ನು ನಾವು ಕ್ರಿಯೇಟ್ ಮಾಡ್ತಾ ಇದ್ದೀವೋ
ಅಥವಾ ಯಾವುದನ್ನು ನಾವು ಪ್ರೊಡ್ಯೂಸ್ ಮಾಡ್ತಾ ಇದ್ದೀವೋ ಆ ಒಂದು ಸರ್ಫೇಸ್ ಕ್ಲಿಯರಾಗಿ ಮತ್ತು ಸರ್ಫೇಸ್ ಫಿನಿಶ್ ಆಗಿ ಬರಬೇಕಾಗಿತ್ತು ಅಂದ್ರೆ ನಾವು ಏನು ಮಾಡ್ಬೋದು, ಇಲ್ಲಿ ಕೂಲೆಂಟನ್ನು ಉಪಯೋಗ ಮಾಡಿದಾಗ ಇಂಪ್ರೂವ್ ಆಗ್ತದೆ. ಕೂಲೆಂಟನ್ನು ಉಪಯೋಗ ಮಾಡಿದಾಗ ಅಂದರೆ ಕೂಲೆಂಟನ್ನು ಉಪಯೋಗ ಮಾಡೋದ್ರ ಉದ್ದೇಶ ಸರ್ಫೇಸ್ ಫಿನಿಶ್ ಆಗಿ ಬರಲಿ ಅನ್ನೋ ಕಾರಣಕ್ಕಾಗಿ. ಆ್ಯಂಡ್ ಫಿಫ್ತ್ ಒನ್, ಫ್ಲಶಸ್ ಅವೇ ದ ಚಿಪ್ಸ್. ಡ್ರಿಲ್ಲಿಂಗನ್ನು ನಾವು ನೋಡೋಣ ಈಗ. ಆ ಡ್ರಿಲ್ಲಿಂಗ್ ಪಾಯಿಂಟ್ನಲ್ಲಿ ಡ್ರಿಲ್ಲಿಂಗನ್ನು ಮಾಡುವಾಗ ವಾಟ್ರನ್ನು ಹಾಕ್ತೀರಿ ನೀವು, ಹೌದಾ? ವಾಟ್ರನ್ನು ಬಿಡ್ತೀವಿ, ಅಪ್ಲೈಯನ್ನು ಮಾಡ್ತೀವಿ, ತೊಗೊಳ್ತೀವಿ. ಆವಾಗ ಚಿಪ್ಸ್ಗಳು ಹೆಂಗೆ ಹರಿದು ಹೋಗ್ತಾವಲ್ಲ, ಕಟ್ಟಿಂಗ್ ಮಾಡ್ತಕ್ಕಂಥ ಯಾವುದೇ ಆಪ್ರೇಷನ್ ಆಗಿರ್ಬೋದು, ಚಿಪ್ಸ್ಗಳು ಹೊರಗಡೆ ಹೋಗಬೇಕು ಅಥವಾ ತನ್ನ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗಬೇಕು ಅಂತಂದರೆ ನಾವು ವಾಟ್ರನ್ನು ಹಾಕಿದಾಗ ಅಥವಾ ಸಾಲ್ಯುಬಲ್ ಆಯಿಲನ್ನು ಹಾಕಿದಾಗ ಅಥವಾ ಯಾವುದೇ ಥರನಾಗಿರ್ತಕ್ಕಂಥ ಒಂದು ಲೂಬ್ರಿಕೆಂಟ್ ಸಿಸ್ಟಮನ್ನು, ಫ್ಲೂಯಿಡ್ಸನ್ನು ಉಪಯೋಗ ಮಾಡಿದ್ವಿ ಅಂತಂದರೆ ಅವು ಚಿಪ್ಸ್ಗಳು ಹರಿದು ಹೋಗ್ತಾವಂತ. ಅಂದರೆ ಕೂಲೆಂಟ್ಸನ್ನು ಉಪಯೋಗ ಮಾಡೋದ್ರ ಉದ್ದೇಶ ಇದು ಒಂದು ಚಲೋ ಅಲ್ಲ, ಹರಿದು ಹೋಗಬೇಕು. ಅಕಸ್ಮಾತಾಗಿ ತನ್ನ ಆ ಒಂದು ಕಟಿಂಗ್ ಪೋರ್ಷನನ್ನು ಬಿಟ್ಟು ಹೋಗಲಿಲ್ಲ ಅಂತಂದರೆ ಚಿಪ್ ವೆಲ್ಡಿಂಗ್ ಆಗ್ತದೆ. ಅದು ಆ ಕಟಿಂಗ್ ಟೂಲ್ನ ಒಂದು ಪಾಯಿಂಟ್ಗೆ ಹತ್ಕೊಂಡು ಬಿಡ್ತದೆ, ಹೌದಾ? ಆ ಕಾರಣಕ್ಕಾಗಿ ಇಲ್ಲಿ ಕಟಿಂಗ್ ಫ್ಲೂಯಿಡನ್ನು ಉಪಯೋಗ ಮಾಡಿದ್ರು ಒಂದು ಅನುಕೂಲತೆ. ಆಮೇಲೆ ಲಾಸ್ಟ್ ಒನ್, ಪ್ರಿವೆಂಟ್ಸ್ ಕರೋಷನ್ ಆಫ್ ದ ವರ್ಕ್ ಆ್ಯಂಡ್ ದ ಮಷಿನ್. ಹೌದು, ನಾವು ಕೂಲೆಂಟ್ಸನ್ನು ಉಪಯೋಗ ಮಾಡೋದ್ರ ಉದ್ದೇಶದಿಂದ ಎರಡನ್ನು ಅನುಕೂಲನ ಪಡ್ಕೊತೀವಿ ನಾವು. ಯಾವುವು? ಒಂದು, ಪ್ರಿವೆಂಟ್ಸ್ ಕರೋಷನ್ ಆಫ್ ದ ವರ್ಕ್. ನಾವು ವರ್ಕನ್ನು ಉಪಯೋಗ ಮಾಡಿದ್ದೀವಲ್ಲ, ಯಾವುದು ನಮ್ಮ ಜಾಬ್ಗಳನ್ನು ಉಪಯೋಗ ಮಾಡಿದ್ದೀವಲ್ಲ, ಆ ಜಾಬ್ನಲ್ಲಿರ್ತಕ್ಕಂಥ ಯಾವುದೇ ಥರ ರಸ್ಟ್ ಹತ್ತೋದಿಲ್ಲ, ಹೌದಾ? ಆ ರಸ್ಟನ್ನು ನಾವು ತಡೆಗಟ್ಟಬೋದು. ಆಮೇಲೆ ಇನ್ನೊಂದು, ಮಷಿನ್ನನ್ನು ನಾವು ಕಾಯ್ದಿರಿಸ್ಕೊಳ್ಬೋದು, ಹೌದಾ? ಯಾವುದೇ ಥರ ಜಾಸ್ತಿ ಲೋಡ್ ಆಗೋದಿಲ್ಲ ಕೂಲೆಂಟನ್ನು ಉಪಯೋಗ ಮಾಡಿದಾಗ. ಕಟ್ಟಿಂಗ್ ಮಾಡುವಂಥ ಸಂದರ್ಭದೊಳಗಡೆ ಯಾವುದೇ ಒಂದು ವಾಟ್ರನ್ನು ಆಗಿರ್ಬೋದು, ಸಾಲ್ಯುಬಲ್ ಆಯಿಲ್ ಆಗಿರ್ಬೋದು, ಅವನ್ನ ಉಪಯೋಗ ಮಾಡಿದ್ದೀರಿ ಅಂತಂದರೆ ಮಷಿನ್ಗೆ ಯಾವುದೇ ಥರ ಎಫೆಕ್ಟ್ ಆಗೋದಿಲ್ಲ, ಲೋಡ್ ಹತ್ತೋದಿಲ್ಲ, ಹೌದಾ? ಸರಾಗವಾಗಿ ಕೆಲಸ ಏನಾಗ್ತದೆ, ಈಸಿಯಾಗಿ ಆಗ್ತದೆ. ಮತ್ತು ಇನ್ನೊಂದು, ಯಾವುದೇ ಥರ ರಸ್ಟು ಹತ್ತೋದಿಲ್ಲ. ಅದಕ್ಕೆ ಸ್ಲೈಡಿಂಗ್ ಆಗಿರ್ತಕ್ಕಂಥ ಪಾರ್ಟ್ಸ್ಗಳು ಏನೇನು ಇರ್ತಾವಲ್ಲ, ಅಲ್ಲಿ ಯಾವುದೇ ಥರ ರಸ್ಟ್ ಅಟ್ಯಾಕ್ ಆಗೋದಿಲ್ಲ ಕೂಲೆಂಟನ್ನು ಉಪಯೋಗ ಮಾಡಿದರೆ ಮಾತ್ರ. ಕೂಲೆಂಟ್ ಮತ್ತು ಲುಬ್ರಿಕೇಷನ್ಗೆ ಏನು ಅಂತ ವ್ಯತ್ಯಾಸ ನಾವು ಆವಾಗ ನೋಡಿದ್ದೀವಿ, ಹೌದಾ? ಕೂಲೆಂಟ್ಸನ್ನು ಜಸ್ಟ್ ನಾವು ಕಟಿಂಗ್ ಪರ್ಪಸ್ಸಾಗಿ ಉಪಯೋಗ ಮಾಡ್ತೀವಿ ಕೂಲೆಂಟನ್ನು. ಆಮೇಲೆ ಇನ್ನೊಂದು, ಲುಬ್ರಿಕೆಂಟನ್ನು ಯಾವಾಗ ಉಪಯೋಗ ಮಾಡ್ತೀವಿ ನಾವು? ಜಸ್ಟ್ ಒಂದು ಸರ್ಫೇಸ್ಗೆ ಅಥವಾ ಸ್ಲೈಡಿಂಗ್ ಆಗಿರ್ತಕ್ಕಂಥ ಮೂಮೆಂಟಿಗೆ ಅಥವಾ ಯಾವುದೋ ಒಂದು ಭಾಗಕ್ಕೆ ನಾವು ರಸ್ಟ್ ಅಟ್ಯಾಕ್ ಆಗಬಾರ್ದು ಅನ್ನೋ ದೃಷ್ಟಿಯಿಂದನೂ ನಾವೇನು ಮಾಡ್ತೀವಿ, ಅಪ್ಲೈಯನ್ನು ಮಾಡ್ತೀವಿ ಅಲ್ಲ, ಅದು ಲೂಬ್ರಿಕೆಂಟ್ಸ್. ಇಲ್ಲಿ ಮಷಿನ್ಗೆ ಯಾವುದೇ ಥರ ರಸ್ಟ್ ಹತ್ತಬಾರ್ದು ಅನ್ನೋ ಕಾರಣಕ್ಕಾಗಿ ಅಥವಾ ಆ ರಸ್ಟ್ ಅಟ್ಯಾಕ್ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ನಾವೇನು ಮಾಡ್ತೀವಿ, ಇಲ್ಲಿ ಕೂಲೆಂಟನ್ನು ಉಪಯೋಗ ಮಾಡ್ತೀವಿ ಅಂತ. ಅಂದರೆ ವಿಸ್ಕೋಸಿಟಿ ಒಂದು ಸ್ವಲ್ಪ ಕಡಿಮೆ ಇರ್ತದೆ ಅಷ್ಟ. ಆಮೇಲೆ ನೆಕ್ಸ್ಟ್ ಏನು ನೋಡ್ತಕ್ಕಂಥದ್ದು, ಎ ಗುಡ್ ಕಟಿಂಗ್ ಫ್ಲೂಯಿಡ್ಸ್ ಶುಡ್ ಹ್ಯಾವ್ ದ ಫಾಲೋವಿಂಗ್ ಪ್ರಾಪರ್ಟೀಸ್. ಇಲ್ಲಿ ಒಳ್ಳೆಯ ರೀತಿಯಾಗಿರ್ತಕ್ಕಂಥ ಒಂದು ಕಟಿಂಗ್ ಫ್ಲೂಯಿಡ್ಸ್ಗಳು ಏನಿರ್ತಾವಲ್ಲ, ಅಂದರೆ ಕೂಲೆಂಟ್ಸ್ಗಳು ಏನಿರ್ತಾವಲ್ಲ, ಈಗ ಸಾಲ್ಯುಬಲ್ ಆಯಿಲು ನೋಡಿಲ್ಲ, ಆದರೆ ನಾವು ಕೂಲೆಂಟನ್ನು ಮಾತ್ರ ಉಪಯೋಗ ಮಾಡಿದ್ದೀವಿ, ವಾಟ್ರನ್ನು ಉಪಯೋಗ ಮಾಡಿದ್ದೀವಿ, ಹೌದಾ? ಆ ವಾಟ್ರ್ ಮತ್ತು ಕೂಲೆಂಟನ್ನು ಏನು ಉಪಯೋಗ ಮಾಡ್ತಿರಲಿಲ್ಲ, ಸಾಲ್ಯುಬಲ್ ಆಯಿಲನ್ನು, ಅವು ಏನೇನು ಪ್ರಾಪರ್ಟೀಸನ್ನು ಹೊಂದಿರ್ತಾವೆ, ಗುಣಲಕ್ಷಣಗಳು ಯಾವ್ಯಾವ ರೀತಿ ಇರ್ತಾವೆ ಅಂತೇಳಿ ಹೇಳ್ತಾನೆ ಇಲ್ಲಿ. ಫಸ್ಟ್ ಒನ್, ಗುಡ್ ಲುಬ್ರಿಕೇಟಿಂಗ್ ಕ್ವಾಲಿಟೀಸ್. ಲುಬ್ರಿಕೇಟಿಂಗ್ ನೋಡಿ, ಕೂಲೆಂಟು ಸಹ ಅಥವಾ ಕಟಿಂಗ್ ಫ್ಲೂಯಿಡು ಸಹ ಒಂದು ಲುಬ್ರಿಕೇಟಿಂಗ್ ಆಗಿರ್ತಕ್ಕಂಥ ಗುಣಧರ್ಮವನ್ನು ಹೊಂದಿರ್ತೈತಿ ಅಂತ. ಹೌದು, ಲುಬ್ರಿಕೇಟಿಂಗ್ ಅಂತಂದರೆ ಒಂದು ಮಷಿನ್ಗೆ ನಾವೇನು ಕ್ಲೀನ್ ಮಾಡಿ ಆನಂತರ ಅಪ್ಲೈ ಮಾಡಿ ಬಿಡ್ತೀವಲ್ಲ ಆಯಿಲ್, ಅದು ಲುಬ್ರಿಕೇಟಿಂಗ್. ಆ ರೀತಿಯಾಗಿರ್ತಕ್ಕಂಥ ಒಂದು ಗುಣಧರ್ಮವನ್ನು ಈ ಒಂದು ಕೂಲೆಂಟ್ ಕಟಿಂಗ್ ಫ್ಲೂಯಿಡ್ ಹೊಂದಿರ್ತದಂತ. ಅದು ಸ್ವಲ್ಪ ಪ್ರಮಾಣದಲ್ಲಿ ಮಾತ್ರ, ಹೌದಾ? ಸ್ವಲ್ಪ ಪ್ರಮಾಣದಲ್ಲಿ ವಿಸ್ಕೋಸಿಟಿ ಇರ್ತದ ಅನ್ನೋ ಕಾರಣಕ್ಕಾಗಿ ಅಷ್ಟೇ. ಆಮೇಲೆ ಇನ್ನೊಂದು, ರಸ್ಟ್ ರೆಸಿಸ್ಟೆನ್ಸ್. ತುಕ್ಕನ್ನು ವಿರೋಧವನ್ನು ಮಾಡ್ತಕ್ಕಂಥದ್ದು ಅಥವಾ ಆ ಜಂಗನ್ನು ಹತ್ತದೇ ಇರ್ತಕ್ಕಂಥ ಒಂದು ಕ್ವಾಲಿಟಿ ನೋಡುವಂಥ ಒಂದು ಧರ್ಮ ಈ ಒಂದು ಕಟಿಂಗ್ ಫ್ಲೂಯಿಡ್ಸಲ್ಲಿ ಇರ್ತದೆ ಅಂತ. ಅಂದರೆ ಆ ಕಟಿಂಗ್ ಫ್ಲೂಯಿಡ್ಸನ್ನು ನಾವು ಉಪಯೋಗ ಮಾಡಿದರೆ ಯಾವುದೇ ರೀತಿ ತುಕ್ಕು ಹತ್ತೋದಿಲ್ಲ. ಆಮೇಲೆ ಮೂರನೇದು, ಸ್ಟೆಬಿಲಿಟಿ ಬೋತ್ ಇನ್ ಸ್ಟೋರೇಜ್ ಆ್ಯಂಡ್ ಇನ್ ಯೂಸ್. ನಾವು ಯಾವುದೇ ಒಂದು ಕಟಿಂಗ್ ಫ್ಲೂಯಿಡನ್ನು ಇಲ್ಲಿ ಸಾಲ್ಯುಬಲ್ ಆಯಿಲ್ ನೀವು ನೋಡಿದ್ದೀರಿಲ್ಲೋ ಗೊತ್ತಿಲ್ಲ,
ಈ ಸೊಲ್ಯೂಬಲ್ ಆಯಿಲು ಮಿಲ್ಕ್ ಥರ ಇರ್ತದೆ, ಅಂದ್ರೆ ಹಾಲಿನಂಗೆ ಇರ್ತದೆ. ಅದರಲ್ಲಿ ನಾವು ವಾಟ್ರನ್ನು ಮಿಕ್ಸ್ ಮಾಡಿ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಮಾಡ್ಕೊತೀವಿ ಅಷ್ಟೇ, ಹೌದಾ. ಗ್ಯಾರೇಜ್ಗಳಾಗಿರ್ಬೋದು ಅಥವಾ ಮಿಲ್ಲಿಂಗ್ ಮಷಿನ್ ಆಗಿರ್ಬೋದು, ಹೌದಾ. ಆಮೇಲೆ ಇಂಡಸ್ಟ್ರಿಯಲ್ ಲೆವೆಲ್ದೊಳಗಡೆ ಕಟಿಂಗ್ ಮಷಿನ್ಗಳು ಏನೇನು ಇರ್ತಾವಲ್ಲ, ಮಿಲ್ಲಿಂಗ್ ಮಷಿನು, ಆಮೇಲೆ ಡ್ರಿಲ್ಲಿಂಗ್ ಮಷಿನು, ಆಮೇಲೆ ಹ್ಯಾಂಡ್ ಹೆಕ್ಸೋನ ಬಿಟ್ಟು ನಾವು ಪವರ್ ಹೆಕ್ಸೋನ ಉಪಯೋಗ ಮಾಡ್ತೀವಲ್ಲ, ಆ ಪವರ್ ಹೆಕ್ಸೋ, ಆಮೇಲೆ ಲೇತ್ ಮಷಿನ್ಗಳಲ್ಲಿ ಏನು ಕಟಿಂಗ್ ಆಪ್ರೇಷನ್ಗಳು ಉಪಯೋಗ ಮಾಡ್ತಾರಲ್ಲ, ಅಲ್ಲಿ ನಾವು ಸಾಲ್ಯುಬಲ್ ಆಯಿಲ್ನ ಉಪಯೋಗ ಮಾಡ್ತೀವಿ, ಹೌದಾ. ಆ ಸಾಲ್ಯುಬಲ್ ಆಯಿಲು ನಾವು ಸ್ಟೋರೇಜ್ ಮಾಡಿ ಒಂದು ಸ್ಟೋರ್ದೊಳಗಡೆ ಇಟ್ಟಾಗೂ ಸಹ ಮತ್ತು ಅದನ್ನು ಉಪಯೋಗ ಮಾಡಿದಾಗ ಹೊರಗಡೆ ಉಪಯೋಗ ಮಾಡ್ತೀವಲ್ಲ ಆವಾಗೂ ಸಹ ಅದರ ಸ್ಟೆಬಿಲಿಟಿಯನ್ನು ಕಳ್ಕೊಳ್ಳೋಂಗಿಲ್ಲ, ಸ್ಥಿರತೆಯನ್ನು ಕಾಯ್ಕೊಂಡಿರ್ತದ ಅಂತ, ಹೌದಾ. ಅಂದರೆ ಯಾವುದೇ ರೀತಿ ಒಂದು ಚೇಂಜಸ್ ಆಗೋದಿಲ್ಲ, ವಾತಾವರಣ ತಕ್ಕಂಗೆ ಚೇಂಜ್ ಆಗೋದಿಲ್ಲ. ನಾವು ಒಳಗಡೆ ಸ್ಟೋರ್ ಮಾಡಿಟ್ಟಾಗ ಒಂದು ಗಡಸುತನ ಆಗಿರ್ಬೋದು, ಆಮೇಲೆ ಹೊರಗಡೆ ನಾವು ಯೂಸ್ ಮಾಡಿದಾಗ ಒಂಥರ ಲಿಕ್ವಿಡ್ ಥರ ಆಗಿರ್ಬೋದು, ಯಾವುದೇ ಥರ ಚೇಂಜ್ ಆಗೋದಿಲ್ಲ. ಅದರ ಸಾಮರ್ಥ್ಯ ಸ್ಥಿರವಾಗಿರ್ತಕ್ಕಂಥದ್ದು, ಅದು ಕ್ವಾಲಿಟಿಯನ್ನು ಹೊಂದಿರತಕ್ಕಂಥದ್ದು ಯಾವುದು, ಕಟಿಂಗ್ ಫ್ಲೂಯಿಡ್ಸ್. ಆಮೇಲೆ ಇನ್ನೊಂದು ಫೋರ್ತ್ ಒನ್, ರೆಸಿಸ್ಟೆಂಟ್ ಟು ಸೆಪರೇಷನ್ ಫ್ರಮ್ ಸೊಲ್ಯೂಷನ್ ಆಫ್ಟರ್ ಇಟ್ ಮಿಕ್ಸಿಂಗ್ ವಿತ್ ವಾಟರ್. ಇಲ್ಲಿ ಯಾವುದೇ ಥರ ವಾಟರ್ದೊಳಗಡೆ ನಾವು ಯಾವುದು ಸೊಲ್ಯೂಷನ್ ಆಯಿಲನ್ನು ಅಥವಾ ಸೊಲ್ಯೂಬಲ್ ಆಯಿಲನ್ನು ಮಿಕ್ಸ್ ಮಾಡಿದಾಗ ಸಪ್ರೇಟ್ ಆಗಬಾರ್ದು, ಹೌದಾ. ಸಪ್ರೇಟ್ ಆಗಬಾರ್ದು. ಅವೆರಡು ನಾವು ಮಿಕ್ಸ್ ಮಾಡೋದಕ್ಕೆ ಕಾರಣ ಏನು, ಸೊಲ್ಯೂಬಲ್ ಆಯಿಲು ಒಂದು ಸ್ವಲ್ಪ ಕಾಸ್ಟ್ಲಿ ಸಿಗ್ತದ ಅಥವಾ ಚೀಪೆಸ್ಟ್ ಸಿಗ್ತದಂತೆ ಯಾವುದೋ ಅಂತ ತಿಳ್ಕೊಳ್ಳೋಣ. ಅಕಸ್ಮಾತ್ ಕಾಸ್ಟ್ಲಿ ಸಿಕ್ತು ಅಂತಂದರೆ ನಾವು ಯೂಸ್ ಮಾಡಬೇಕಾದ್ರೆ ಮುಂದೆ ನೋಡ್ತೀವಿ ಜಾಸ್ತಿ ಆಗ್ತವ ಅಂಥೇಳಿ. ಆವಾಗ ನಾವು ಇನ್ನೊಂದು ಸ್ವಲ್ಪ ಅದರ ಪ್ರಮಾಣವನ್ನು ಜಾಸ್ತಿ ಮಾಡ್ಕೊಳ್ಬೇಕಾದ ಅದಕ್ಕೆ ಒಂದು ಸ್ವಲ್ಪ ವಾಟರನ್ನು ಮಿಕ್ಸ್ ಮಾಡ್ತೀವಿ. ವಾಟರನ್ನು ಮಿಕ್ಸ್ ಮಾಡಿದಾಗ ಎರಡೂ ಹೊಂದಾಣಿಕೆಯಿಂದ ಕೂಡ್ಕೊಳ್ಬೇಕು, ಹೌದಾ. ಆ ರೀತಿ ಕೂಡ್ಕೊಳ್ತಕ್ಕಂಥದ್ದು ಕಟಿಂಗ್ ಫ್ಲೂಯಿಡ್ಸ್ಗಳು, ಅಂದರೆ ಈ ಒಂದು ಕ್ವಾಲಿಟಿಯನ್ನು, ಈ ಒಂದು ಗುಣವನ್ನು ಹೊಂದಿರ್ತಾವೆ. ಆಮೇಲೆ ಇನ್ನೊಂದು ಟ್ರಾನ್ಸ್ಪರೆನ್ಸಿ, ಪಾರದರ್ಶಕವಾಗಿರ್ತಕ್ಕಂಥದ್ದು, ಹೌದಾ. ಗಾಢವಾಗಿರ್ತಕ್ಕಂಥ ಒಂದು ಫ್ಲೂಯಿಡ್ಸ್ ಅಲ್ಲ, ಪಾರದರ್ಶಕ ತೆಳುವಾಗಿರ್ತಕ್ಕಂಥದ್ದು. ಆಮೇಲೆ ಇನ್ನೊಂದು ರಿಲೇಟಿವ್ಲಿ ಲೋ ವಿಸ್ಕೋಸಿಟಿ, ಹೌದು. ಲೂಬ್ರಿಕೆಂಟ್ಗಿಂತನೂ ಈ ಒಂದು ಕಟಿಂಗ್ ಫ್ಲೂಯಿಡ್ಸ್ಗಳು ವಿಸ್ಕೋಸಿಟಿ ಕಡಿಮೆನೇ ಇರ್ತದೆ. ಆಮೇಲೆ ನಾವು ಲೂಬ್ರಿಕೆಂಟ್ಸನ್ನು ಉಪಯೋಗ ಮಾಡಿದ್ದೀವಿ ಅಂತಂದ್ರೆ ಅದರ ವಿಸ್ಕೋಸಿಟಿ ಹೈ ಇರ್ತದೆ. ಯಾಕಂತಂದರೆ ಅದನ್ನು ನಾವು ಅಪ್ಲೈ ಮಾಡೋದಕ್ಕೋಸ್ಕರ ಅಷ್ಟೇ ಉಪಯೋಗ ಮಾಡ್ತೀವಿ. ಈ ಕಟಿಂಗ್ ಫ್ಲೂಯಿಡ್ಸನ್ನು ನಾವು ಇಬ್ಬಾಗ ಮಾಡಬೇಕಾದ್ರೆ, ಕೆಲವೊಂದಿಷ್ಟು ಮಟೀರಿಯಲ್ಗಳನ್ನು ನಾವು ಕಟ್ ಮಾಡಬೇಕಾದ್ರೆ ಉಪಯೋಗ ಮಾಡ್ತೀವಿ. ಹಾಗಾಗಿ ಕಟಿಂಗ್ ಫ್ಲೂಯಿಡ್ಸ್ ಲೂಬ್ರಿಕೆಂಟ್ಸ್ಗಿಂತನೂ ಕಟಿಂಗ್ ಫ್ಲೂಯಿಡ್ಸ್ನ ಒಂದು ವಿಸ್ಕೋಸಿಟಿ ಕಡಿಮೆ ಇರ್ತದೆ. ಆ್ಯಂಡ್ ಲಾಸ್ಟ್ ಒನ್, ನಾನ್ ಫ್ಲ್ಯಾಮೇಬಿಲಿಟಿ ಅಂತಂದರೆ ಯಾವುದೇ ರೀತಿ ಬೆಂಕಿ ಹತ್ಕೊಳ್ಳೋದು ಕಡಿಮೆ. ನಾನ್ ಫ್ಲ್ಯಾಮೇಬಿಲಿಟಿ, ಬೆಂಕಿ ಹತ್ಕೊಳ್ಳೋದಿಲ್ಲ, ಅಂದರೆ ಫೈರ್ ಹತ್ತೋದಿಲ್ಲ. ಈ ಫಾರ್ ಎಕ್ಸಾಂಪಲ್ ನಾವು ಏನು ಮಾಡ್ತೀವಿ, ವಾಟ್ರನ್ನು ಉಪಯೋಗ ಮಾಡ್ತೀವಿ, ಎಲ್ಲ ಪ್ರೊಸೆಸ್ದೊಳಗಡೆ ನಾವು ವಾಟ್ರನ್ನು ಉಪಯೋಗ ಮಾಡ್ತೀವಿ, ಕಟಿಂಗ್ ಪ್ರೊಸೆಸ್ದಲ್ಲಿ ಮಾತ್ರ, ಹೌದಾ. ಆ ಕಟಿಂಗ್ ಪ್ರೊಸೆಸ್ದಲ್ಲಿ ನಾವು ವಾಟ್ರನ್ನು ಉಪಯೋಗ ಮಾಡಿದರೆ ಅದಕ್ಕೆ ಯಾವ ರೀತಿ ಒಂದು ಬೆಂಕಿ ಹತ್ಕೊಳ್ಳುತ್ತಾ ಇಲ್ಲ. ಹಾಗಾಗಿ ಈ ಒಂದು ಕ್ವಾಲಿಟಿಯನ್ನು ಕಟಿಂಗ್ ಫ್ಲೂಯಿಡ್ಸ್ ಹೊಂದಿರಬೇಕು. ಇವನ್ನ ನೋಡ್ರಿ ಇನ್ನೊಂದು ಸರಿ ಕಟಿಂಗ್ ಫ್ಲೂಯಿಡ್ಸ್ಗಳನ್ನ ಆಮೇಲೆ ನೋಡಿ, ಹೌದಾ. ಆಮೇಲೆ ಲಾಸ್ಟ್ ಒಂದು ಬರ್ತಕ್ಕಂಥದ್ದು ಯಾವುದು, ದ ಫಾಲೋವಿಂಗ್ ಆರ್ ದ ಮೇನ್ ಪರ್ಪಸ್ ಆಫ್ ಕಟಿಂಗ್ ಫ್ಲೂಯಿಡ್ಸ್. ಇವನ್ನ ನಾವು ಆವಾಗಲೇ ನೋಡಿದ್ದೀವಿ, ಹೌದು. ಈ ಕಟಿಂಗ್ ಫ್ಲೂಯಿಡ್ಸ್ನಲ್ಲಿರ್ತಕ್ಕಂಥ ಒಂದು ಅನುಕೂಲತೆಯನ್ನು ನೋಡಿದ್ದೀವಿ ನಾವು, ಅಡ್ವಾಂಟೇಜಸನ್ನು ನೋಡಿದ್ದೀವಲ್ಲ. ಓಕೆ, ಇಲ್ಲಿ ಸಿಂಪಲ್ ಪಾಯಿಂಟ್ಸ್ ಒಳಗಡೆ ಕೊಟ್ಟಿದ್ದಾನೆ, ಬಟ್ ಇಲ್ಲಿ ಉದ್ದೇಶವನ್ನು, ಕಟಿಂಗ್ ಫ್ಲೂಯಿಡ್ಸ್ನ ಒಂದು ಉದ್ದೇಶವನ್ನು ಅಥವಾ ಕೂಲೆಂಟ್ನ ಒಂದು ಉದ್ದೇಶವನ್ನು ಇಲ್ಲಿ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿದ್ದಾನೆ ಅಷ್ಟೆ. ಏನು ನೋಡಿರಿ, ನಾವು ಆವಾಗಲೇ ಏನೋ ಡಿಸ್ಕಷನ್ ಮಾಡಿದ್ವಿಲ್ಲ, ಅದೇ ಪಾಯಿಂಟ್ಸ್ಗಳು ಇಲ್ಲಿ ರಿಪೀಟ್ ಆಗಿ ಏನಾಗ್ಯಾವ, ಹೌದು. ಫಸ್ಟ್ ಒನ್, ಟು ಕೂಲ್ ದ ಕಟಿಂಗ್ ಟೂಲ್ ಆ್ಯಂಡ್ ವರ್ಕ್ ಪೀಸಸ್ ಆ್ಯಸ್ ಹೀಟ್ ಈಸ್ ಜನರೇಟೆಡ್ ಡ್ಯೂರಿಂಗ್ ಕಟಿಂಗ್ ಆಪ್ರೇಷನ್ ಬಿಕಾಸ್ ಫ್ರಿಕ್ಷನ್ ಬಿಟ್ವೀನ್ ದ ಟೂಲ್ ಆ್ಯಂಡ್ ವರ್ಕ್ ಪೀಸಸ್. ನಾವು ಆವಾಗಲೇ ನೋಡಿದ್ದೀವಿ, ಯಾವುದೋ ಒಂದು ಕಟಿಂಗ್ ಆಪ್ರೇಷನ್ ನಾವು ಕೈಗೊಂಡಿವಿ ಅಂತಂದರೆ ಅಲ್ಲಿ ಟೂಲ್ಗೆ ಮತ್ತು ವರ್ಕ್ ಪೀಸಸ್ಗೆ ಎರಡೂ ಘರ್ಷಣೆ ಆಗ್ತದೆ, ಫ್ರಿಕ್ಷನ್ ಆಗ್ತದೆ. ಘರ್ಷಣೆ ಮುಖಾಂತರ ಆಟೋಮೆಟಿಕ್ಲಿ ಹೀಟ್ ಜನ್ರೇಷನ್ ಆಗ್ತದೆ. ಹೀಟ್ ಜನ್ರೇಷನ್ ಆಯಿತು ಅಂತಂದ್ರೆ ಅದನ್ನು ಕೂಲ್ ಮಾಡಲಿಕ್ಕೆ, ತಂಪುಗೊಳಿಸಲಿಕ್ಕೆ ನಾವು ಏನು ಮಾಡ್ತೀವಿ, ಕೂಲೆಂಟನ್ನು ಉಪಯೋಗ ಮಾಡ್ತೀವಿ. ಅಂದರೆ ಕೂಲೆಂಟನ್ನು ಉಪಯೋಗ ಮಾಡೋದ್ರ ಒಂದು ಉದ್ದೇಶ ಇದು ತಾನೇ. ಆಮೇಲೆ ಎರಡನೇ ಪಾಯಿಂಟು, ಟು ಕೂಲ್ ದ ಕಟಿಂಗ್ ಎಡ್ಜ್ ಆಫ್ ದ ಟೂಲ್
ಆ್ಯಂಡ್ ಟು ಪ್ರಿವೆಂಟ್ ಎನಿ ವಿಯರ್ ಆಫ್ ದ ಟೂಲ್. ನಾವು ಆವಾಗಲೇ ನೋಡಿರ್ತಕ್ಕಂಥ ಕೆಲವೊಂದಿಷ್ಟು ಪಾಯಿಂಟ್ಗಳು ಇಲ್ಲೇ ಇದಾವೆ, ರಿಪೀಟಿಗೆ ಅಷ್ಟೇ. ಎರಡನೇ ಪಾಯಿಂಟ್ ಏನು ಹೇಳ್ತದೆ, ಕಟಿಂಗ್ ಟೂಲ್ನಲ್ಲಿರ್ತಕ್ಕಂಥ ಒಂದು ಪಾಯಿಂಟು ಹೀಟ್ದಿಂದ, ಹೌದಾ, ಆ ಹೀಟ್ದಿಂದ ವಿಯರ್ ಆಗ್ತದೆ, ಸವಕಳಿ ಆಗ್ತದೆ. ಅದನ್ನು ತಡೆಗಟ್ಟಲು ಸಲುವಾಗಿ ಅಷ್ಟೇ ನಾವು ಅದನ್ನು ಕೂಲ್ ಮಾಡಲಿಕ್ಕೆ ಅಷ್ಟೇ ಕಟಿಂಗ್ ಫ್ಲೂಯಿಡ್ಸನ್ನು ಉಪಯೋಗ ಮಾಡ್ತೀವಿ ಅಂತ, ಕೂಲೆಂಟ್ಸನ್ನು ಉಪಯೋಗ ಮಾಡ್ತೀವಿ ಅಂತ. ಆ್ಯಂಡ್ ಥರ್ಡ್ ಪಾಯಿಂಟ್, ಟು ಪ್ರಿವೆಂಟ್ ದ ಫಾರ್ಮೇಷನ್ ಆಫ್ ಎ ಚಿಪ್ ವೆಲ್ಡಿಂಗ್. ನಾವು ಆವಾಗಲೇ ನೋಡಿದ್ದೀವಿ, ಹೌದಾ, ಪ್ರಿವೆಂಟ್ ಚಿಪ್ ವೆಲ್ಡಿಂಗ್ ಅಷ್ಟೇ ಇತ್ತಲ್ಲಿ. ಆದರೆ ಇಲ್ಲಿ ಟು ಪ್ರಿವೆಂಟ್ ದ ಫಾರ್ಮೇಷನ್ ಆಫ್ ದ ಚಿಪ್ ವೆಲ್ಡಿಂಗ್, ಅಲ್ಲಿ ಚಿಪ್ ಏನು ಫಾರ್ಮೇಷನ್ ಆಗ್ತಾವಲ್ಲ, ಹೊರಬೀಳ್ತಾವಲ್ಲ, ಅದನ್ನು ನಾವು ಮುಕ್ತಗೊಳಿಸಬೇಕಾಗಿತ್ತು ಅಂತಂದರೆ, ಅಥವಾ ಅದನ್ನು ತಡೆಗಟ್ಟಬೇಕಾಗಿತ್ತು ಅಂದರೆ ಇಲ್ಲಿ ಕೂಲೆಂಟನ್ನು ಉಪಯೋಗ ಮಾಡ್ತೀವಿ ನಾವು. ಚಿಪ್ಸ್ಗಳು ಹೊರಬಿದ್ದಾಗ ಅಥವಾ ಫಾರ್ಮೇಷನ್ ಆದಾಗ ಆ ಕಟಿಂಗ್ ಟೂಲ್ನ ಒಂದು ಪಾಯಿಂಟ್ಗೆ ಹತ್ಕೊಂಡಿರ್ತದೆ, ಅದನ್ನು ನಾವು ತೆಗೆದು ಹಾಕಬೇಕು. ಕೈಯಿಂದ ತೆಗೆದು ಹಾಕೋಕ್ಕಾಗೋದಿಲ್ಲ, ಯಾಕಂದ್ರೆ ಪ್ರೊಸೆಸ್ ರನ್ನಿಂಗಲ್ಲಿ ಇರ್ತದೆ. ಸೊ ಹೀಗಾಗಿ ನಾವು ಏನು ಮಾಡ್ತೀವಿ, ಕಟಿಂಗ್ ಫ್ಲೂಯಿಡನ್ನು, ಕೂಲೆಂಟನ್ನು ಯೂಸ್ ಮಾಡ್ತೀವಿ. ಅದು ತಾನಾಗೆ ಹರಿದು ಹೋಗ್ತದೆ. ಅಲ್ಲಿ ಇನ್ನೊಂದು ಪಾಯಿಂಟ್ ಬರ್ತದೆ, ಎಲ್ಲಿ, ಓಕೆ, ಕಂಟಿನ್ಯೂ ನೋಡ್ಕೊಂತ ಹೋಗ್ರಿ. ಟು ಗಿವ್ ಎ ಗುಡ್ ಕಟಿಂಗ್ ಎಫಿಷಿಯನ್ಸಿ ಟು ದ ಟೂಲ್, ಅದರ ಒಂದು ಕಾರ್ಯಕ್ಷಮತೆ ಕಂಟಿನ್ಯೂ ಆಗಿ ಒಳ್ಳೆಯ ರೀತಿಯಿಂದ ಇರಬೇಕು, ಹೌದಾ. ಈಗ ಯಾವುದೋ ಒಂದು ನಮಗೊಂದು ಕಂಪ್ನಿದಲ್ಲಿ ಶಿಫ್ಟ್ ಕೊಟ್ಟಿದ್ದಾನೆ, ಅಥವಾ ನಾವೇ ಇಲ್ಲಿ ಜನರಲ್ಲಾಗಿ ನಮ್ಮ ಲೆವೆಲಲ್ಲಿ ಒಂದು ಕೆಲಸ ಮಾಡ್ತಿದ್ದೀವಿ ಅಂತಂದರೆ ಜಸ್ಟ್ ಅದು ಒಂದೇ ಒಂದು ಕೆಲಸಕ್ಕೆ ಸೀಮಿತವಾಗಿರಬಾರ್ದು, ಅಥವಾ ಅದೇ ಒಂದು ವೇಳೆಯಲ್ಲಿ ಅದೇ ಒಂದು ಟೈಮ್ದಲ್ಲಿ ಅದು ಸೀಮಿತವಾಗಿರಬಾರ್ದು. ಮುಂದೆ ನಾವು ಯಾವಾಗಲೂ ಮಾಡ್ತಕ್ಕಂಥ ಒಂದು ಕೆಲಸಕ್ಕೆ, ಅಥವಾ ಇನ್ನೊಂದು ಯಾವುದೋ ಒಂದು ಕಟಿಂಗ್ ಪ್ರೊಸೆಸನ್ನು ನಾವು ಮಾಡಬೇಕಾದ್ರೆ, ಅಥವಾ ಇನ್ನೊಬ್ಬರಿಗೆ ಸಹಾಯ ಆಗ್ತಕ್ಕಂಥ ಒಂದು ಟೂಲ್ ಆಗಿರಬೇಕು, ಹೌದಾ. ನಿಮಗೆ ಅಷ್ಟೇ ಸೀಮಿತವಾಗಿರಬಾರ್ದು. ಹಾಗಾಗಿ ನಾವು ಅದನ್ನು ಬಾಳಿಕೆಯಿಂದ ನೋಡ್ಕೋಬೇಕು. ಆಮೇಲೆ ಅದನ್ನು ಮೇಂಟೈನ್ ಮಾಡಬೇಕು ಅನ್ನೋ ಕಾರಣಕ್ಕಾಗಿ, ಇಲ್ಲಿ ಗುಡ್ ಕಟಿಂಗ್ ಎಫಿಷಿಯನ್ಸಿ ಇನ್ನೂ ಉಳ್ಕೋಬೇಕು ಅನ್ನೋ ಕಾರಣಕ್ಕಾಗಿ ಆ ಟೂಲ್ಗೆ ಕಟಿಂಗ್ ಮಾಡುವಂಥ ಆಪ್ರೇಷನ್ ಒಳಗೆ ಕೂಲೆಂಟನ್ನು ಉಪಯೋಗ ಮಾಡಬೇಕು. ಆ್ಯಂಡ್ ನೆಕ್ಸ್ಟ್, ಟು ಗಿವ್ ಅ ಗುಡ್ ಸರ್ಫೇಸ್ ಫಿನಿಶ್ ಆನ್ ದ ಜಾಬ್. ನಾವು ಆವಾಗಲೇ ನೋಡಿದ್ದೀವಿ, ಕಟಿಂಗನ್ನು ಮಾಡುವಾಗ, ಕಟಿಂಗ್ ಪ್ರೊಸೆಸನ್ನು ನಾವು ಕೈಗೊಂಡಾಗ ಕೂಲೆಂಟನ್ನು ಉಪಯೋಗ ಮಾಡಿದರೆ ಅಂತಂದರೆ ಯಾವುದೇ ರೀತಿ ಕಟಿಂಗ್ನ ಪಾಯಿಂಟ್ ಹಾಳಾಗೋದಿಲ್ಲ, ಅಂದರೆ ಬ್ಲಂಟ್ ಆಗೋದಿಲ್ಲ, ಮೌಂಡ್ ಆಗೋದಿಲ್ಲ. ಶಾರ್ಪ್ ಆಗಿತ್ತಂದರೆ ನಾವು ಮಾಡ್ತಕ್ಕಂಥ ಆ ಸರ್ಫೇಸು ಕ್ವಾಲಿಟಿಯಾಗಿ ಬರ್ತದೆ, ಸರ್ಫೇಸ್ ಫಿನಿಶ್ ಆಗಿ ಬರ್ತದೆ. ಸೊ ಸರ್ಫೇಸ್ ಫಿನಿಶ್ ಆಗಬೇಕು ಅಂತಂದರೆ ಇಲ್ಲಿ ಕೂಲೆಂಟನ್ನು ನಾವು ಉಪಯೋಗ ಮಾಡಲೇಬೇಕು. ಲಾಸ್ಟ್ ಒನ್, ಟು ಆ್ಯಕ್ಟ್ ಆ್ಯಸ್ ಎ ಲುಬ್ರಿಕೆಂಟ್ ಫಾರ್ ದ ಟೂಲ್ ಆ್ಯಂಡ್ ಮಷಿನ್. ನಾವು ಆವಾಗಲೇ ನೋಡಿದ್ದೀವಿ, ಲಾಸ್ಟ್ ಪಾಯಿಂಟ್ ಇದೇ ಇತ್ತು. ಒಂದು ಟೂಲ್ಗೆ ಮತ್ತು ಮಷಿನ್ಗೆ ನಾವು ಲುಬ್ರಿಕೆಂಟನ್ನು ನಾವು ಸ್ವಲ್ಪ ಪ್ರಮಾಣದಲ್ಲಿ ಆಗಿತ್ತು ಅಂದರೆ ಆವಾಗ ನಾವು ಕೂಲೆಂಟನ್ನು ಯೂಸ್ ಮಾಡಿದ್ದೀವಿ ಅಂದಂಗೆ. ಕೂಲೆಂಟನ್ನು ಯಾವುದೇ ರೀತಿ ಯೂಸ್ ಮಾಡಲ್ಲೇ ನಾವು ಯಾವ ಕಟಿಂಗ್ ಆಪ್ರೇಷನ್ನ ಮಾಡಿದ್ದೀವಿ ಅಂತಂದರೆ, ಒಂದು ಟೂಲ್ಗೂ ಮತ್ತು ಆ ಮಷಿನ್ಗೆ ಎರಡೂ ಥರ ಎಫೆಕ್ಟ್ ಅದ. ಸೊ ಹೀಗಾಗಿ ಯಾವುದೇ ಥರ ಕಟಿಂಗ್ ಆಪ್ರೇಷನ್ ಮಾಡಬೇಕು ಅಂದರೆ ಇಲ್ಲಿ ಕೂಲೆಂಟನ್ನು ಉಪಯೋಗ ಮಾಡಬೇಕು. ಹೌದು, ಕೂಲೆಂಟನ್ನು ಉಪಯೋಗ ಮಾಡಬೇಕು, ಕಟಿಂಗ್ ಆಪ್ರೇಷನಲ್ಲೇ ಉಪಯೋಗ ಮಾಡಬೇಕು, ಮತ್ತು ಕಟಿಂಗ್ ಫ್ಲೂಯಿಡ್ಸ್ಗಳನ್ನು ಉಪಯೋಗ ಮಾಡಬೇಕು ಅಂತ ನಾವು ನೋಡಿದ್ದೀವಿ. ಇಲ್ಲಿ ಯಾವ್ಯಾವ ವಿಧದಲ್ಲಿರ್ತಕ್ಕಂಥ ಕಟಿಂಗ್ ಫ್ಲೂಯಿಡ್ಸ್ಗಳು ಇದ್ದಾವೆ ಅಂತೇಳಿ ನೋಡೋಣ. ನಾವು ಇಲ್ಲಿ ತನಕ ನೋಡಿದ್ದು ಜನರಲ್ಲಾಗಿ ಮತ್ತು ಸಾಮಾನ್ಯವಾಗಿ, ಅಥವಾ ನಾರ್ಮಲಾಗಿ ನಾವು ಉಪಯೋಗನೂ ಮಾಡಿದ್ದೀವಿ, ನೋಡಿದ್ದೀವಿ. ಕಟಿಂಗ್ ಫ್ಲೂಯಿಡ್ಸ್ ಯಾವುದು ಒಂದೇ, ವಾಟ್ರನ್ನು ನೋಡಿದ್ದೀವಿ ಅಷ್ಟೇ ನಾವು, ಹೌದು. ಆಮೇಲೆ ನಿಮ್ಮ ಸೀನಿಯರ್ದವರು ಲೇತ್ ಮೆಷಿನ್ ಮೇಲ್ಗಡೆ ಥ್ರೆಡ್ಡಿಂಗನ್ನು ಹಾಕುವಾಗ, ಅಥವಾ ಥ್ರೆಡ್ಡಿಂಗನ್ನು ಫಾರ್ಮೇಷನ್ ಮಾಡುವಾಗ, ಎಕ್ಸ್ಟರ್ನಲ್ ಥ್ರೆಡ್ ಆಗಿರತಕ್ಕಂಥದ್ದು, ಅಲ್ಲಿ ಆಯಿಲನ್ನು ಉಪಯೋಗ ಮಾಡಿದ್ದರು, ಹೌದಾ. ಅದು ಬರ್ನ್ ಆಯಿಲನ್ನು ಉಪಯೋಗ ಮಾಡಿದರು, ಹೌದು. ಅದರಲ್ಲಿ ವಿಸ್ಕೋಸಿಟಿ ಒಂದು ಸ್ವಲ್ಪ ಜಾಸ್ತಿ ಇರತಕ್ಕಂಥದ್ದು. ಇವು ಎರಡನ್ನು ಮಾತ್ರ ನೋಡಿದ್ದೀವಿ ನಾವು ಕಟಿಂಗ್ ಫ್ಲೂಯಿಡ್ಸ್ನಲ್ಲಿ, ಒಂದು ಆಯಿಲು ಮತ್ತು ಇನ್ನೊಂದು ವಾಟ್ರು. ಹಾಗಾದರೆ ಇಲ್ಲಿ ಕರೆಕ್ಟಾಗಿರ್ತಕ್ಕಂಥ ಒಂದು ಕಟಿಂಗ್ ಫ್ಲೂಯಿಡ್ಸ್ಗಳು ಯಾವ್ಯಾವು ಅನ್ನೋದನ್ನು ಇಲ್ಲಿ ಕೊಡ್ತಾನೆ ನೋಡಿರಿ. ಏನು, ದ ಡಿಫ್ರೆಂಟ್ ಟೈಪ್ಸ್ ಆಫ್ ಕಟಿಂಗ್ ಫ್ಲೂಯಿಡ್ಸ್ ಆರ್, ಇಲ್ಲಿ ಕೆಲವೊಂದಿಷ್ಟು ವಿಧಗಳಲ್ಲಿರ್ತಕ್ಕಂಥ ಕಟಿಂಗ್ ಫ್ಲೂಯಿಡ್ಸ್ಗಳು, ಕೂಲೆಂಟ್ಗಳು ಇರ್ತಾವಂತ. ಅವು ಯಾವುವು? ಒಂದು ಸೊಲ್ಯೂಬಲ್ ಮಿನರಲ್ ಆಯಿಲ್ಸ್, ನಾವು ಹೇಳ್ತಾ ಇದ್ದೀನಲ್ಲ, ಸೊಲ್ಯೂಬಲ್ ಆಯಿಲು ಅಂತೇಳಿ. ಆ ಸೊಲ್ಯೂಬಲ್ ಆಯಿಲ್, ಸೊಲ್ಯೂಬಲ್ ಮಿನರಲ್ ಆಯಿಲ್, ಮಿಲ್ಕಿ ಆಗಿರ್ತಕ್ಕಂಥದ್ದು ಅಥವಾ ಮಿಲ್ಕ್ ಥರ ಆಗಿರ್ತಕ್ಕಂಥದ್ದು. ಆಮೇಲೆ ಇನ್ನೊಂದು
ಸ್ಟ್ರೇಟ್ ಮಿನರಲ್ ಆಯಿಲ್, ಸ್ಟ್ರೇಟ್ ಫೆಟ್ಟಿ ಆಯಿಲ್. ಹೌದಾ, ಈ ಸ್ಟ್ರೇಟ್ ಫೆಟ್ಟಿ ಆಯಿಲ್ಗೆ ನಾವು ಇನ್ನೊಂದು ಹೆಸರು ಲಾರ್ಡ್ ಆಯಿಲ್ ಅಂತೇಳಿ ಕರಿತೀವಿ, ಒಂಥರ ತುಪ್ಪ. ಹೌದು. ಆಮೇಲೆ ಇನ್ನೊಂದು ಕಾಂಪೌಂಡೆಡ್ ಆರ್ ಬ್ಲೆಂಡೆಡ್ ಆಯಿಲ್, ಇನ್ನು ಸಲ್ಫರೈಸ್ಡ್ ಆಯಿಲ್. ಎಲ್ಲ ಆಯಿಲ್ಗಳನ್ನು ನಾವು ಮುಂದಿನ ಕ್ಲಾಸ್ನಲ್ಲಿ ಅಥವಾ ಯಾವುದೋ ಒಂದು ಮುಂದೆ ಬರ್ತಕ್ಕಂಥ ಕ್ಲಾಸ್ನಲ್ಲಿ ನಾನು ಡಿಟೇಲ್ಸಾಗಿ ಎಕ್ಸ್ಪ್ಲೈನ್ ಮಾಡಿ ನಿಮ್ಗೆ ಕೊಡ್ತೀನಿ. ಇವಾಗ ಈ ಕಟಿಂಗ್ ಫ್ಲೂಯಿಡ್ಸಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ವಿಧಗಳು ಅವನ್ನಷ್ಟೇ ನೋಡ್ಕೊಂಡು ಬಿಡ್ರಿ. ಒಂದು ಸಾಲ್ಯುಬಲ್ ಮಿನರಲ್ ಆಯಿಲು, ಸ್ಟ್ರೇಟ್ ಮಿನರಲ್ ಆಯಿಲು, ಸ್ಟ್ರೇಟ್ ಫೆಟ್ಟಿ ಆಯಿಲು, ಕಾಂಪೌಂಡೆಡ್ ಆರ್ ಬ್ಲೆಂಡೆಡ್ ಆಯಿಲು, ಆಮೇಲೆ ಸಲ್ಫರೈಸ್ಡ್ ಆಯಿಲು. ಇವನ್ನಷ್ಟು ನೋಡ್ಕೊಳ್ರಿ. ಆಮೇಲೆ ಇದ್ರ ಬಗ್ಗೆ ನಾವು ಸಂಪೂರ್ಣವಾಗಿ 1 by 1 ಎಕ್ಸ್ಪ್ಲೈನ್ ಮಾಡಿ ನಿಮಗೆ ಇನ್ನೊಂದು ವಿಡಿಯೋನಲ್ಲಿ ನಾನು ಬಿಡ್ತೀನಿ. ಹೌದು. ಈ ವಿಡಿಯೋನ ಇನ್ನೊಂದು ಸಾರಿ ನೀವು ರಿಪೀಟ್ ನೋಡಿ. ಆಮೇಲೆ ಬೇಕು ಅಂತಂದರೆ ಇದನ್ನು ನೋಟ್ ಮಾಡ್ಕೊಳ್ರಿ. ಪೂರ್ತಿಯಾಗಿ ನೋಟ್ ಮಾಡ್ಕೊಂಡ್ರು ಏನು ಅಡ್ಡಿ ಇಲ್ಲ. ಹೌದಾ. ಇದರಲ್ಲಿ ಕೆಲವೊಂದಿಷ್ಟು ಪಾಯಿಂಟ್ ಅದಾವೆ, ಇವನು ಏನು ಮಾಡ್ಕೊಳ್ರಿ, ಬರ್ಕೊಳ್ರಿ, ನೋಟ್ ಮಾಡ್ಕೊಳ್ರಿ. ಹೌದಾ. ಥ್ಯಾಂಕ್ ಯು.